ओम अंतर्याम्यजिदैवादिषु तद्धर्म व्यपदेशात् ओम यः पृथिव्यां तिष्ठन् पृथिव्याः अन्तरः यं पृथिवी न वेद यस्य पृथिवी शरीरं यः पृथिवीमन्तरो यमेत्येषते ಆತ್ಮ ಅಂತರ್ಯಾಮ್ಯಮೃತಃ. ಇದು 1ನೇ ಅಧ್ಯಾಯದ 1ನೇ ಪಾದದ 18ನೇ ಸೂತ್ರ. ಅಂತರ್ಯಾಮ್ಯ ಅಧಿಕರಣ ಅಂತ ಈ ಅಧಿಕರಣ ಈಗ ಪ್ರಾರಂಭ ಕಾಣ್ತದೆ. ಸೂತ್ರ ಮೊದಲು ಓದಿದೆ, ನಂತರ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂತಹ ಆ ಒಂದು ಭಾಗನೂ ಕೂಡ ನಾನೀಗ ಓದಿದೆ. ಇತ್ಯಾದಿನ ಅಂತರ್ಯಾಮಿ ಉಚ್ಯತೆ. ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 5ನೇ ಅಧ್ಯಾಯದಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಅಂತ ಒಂದು ಬ್ರಾಹ್ಮಣ ಇದೆ. ವಿಷ್ಣು ಸರ್ವಾಂತರ್ಯಾಮಿ ಅಂತ ಅಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಅಲ್ಲಿ ಸುಮಾರು 10-15 ವಾಕ್ಯಗಳು ಬರ್ತವೆ. ಪೃಥ್ವಿಯಲ್ಲಿದ್ದಾನೆ, ಪೃಥ್ವಿಗಿಂತ ಅವನು ಭಿನ್ನ, ಆದರೆ ಪೃಥ್ವಿಗೆ ಅವನ ಬಗ್ಗೆ ಗೊತ್ತಿಲ್ಲ. ಎಸ್ಸೆ ಪೃಥ್ವಿ ಶರೀರಂ, ಆ ಭಗವಂತನಿಗೆ ಪೃಥ್ವಿ ಎನ್ನುವುದು ಶರೀರವಾಗಿದೆ. ಯಹ ಪೃಥ್ವಿ ಮಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಆ ಭಗವಂತ ನಿನಗೂ ಕೂಡ ಅಂತರ್ಯಾಮಿಯಾಗಿದ್ದಾನೆ, ಅವನು ಅಮೃತನಾಗಿದ್ದಾನೆ ಅಂತ ಹೀಗೆಲ್ಲ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಪೃಥ್ವಿದಾದ್ಮೇಲೆ ಅಪ್ ಬಂದಿದೆ, ಅಂತರಿಕ್ಷ ಬಂದಿದೆ, ವಾಯು, ದ್ಯು, ಹೀಗೆಲ್ಲ ಅನೇಕ ವಿಷಯಗಳು ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ, ಸರ್ವಭೂತೇಷು ತಿಷ್ಠನ್, ಎಲ್ಲಾ ಭೂತಗಳಲ್ಲೂ ಕೂಡ ಅವನು ಇದ್ದೇ ಇದ್ದಾನೆ. ಅಲ್ಲಿದ್ದು ಅವರೆಲ್ಲರನ್ನು ಅವನು ನಿಯಮಿಸ್ತಾನೆ. ಯಾವ ಭೂತದ ಬಗ್ಗೆನೂ ಅವನಿಗೆ ಗೊತ್ತಿಲ್ಲ ಅಂತ ಹೀಗೆಲ್ಲ ಬಂದಿದೆ. ಈ ಛಾಂದೋಗ್ಯ ಉಪನಿಷತ್ನಲ್ಲಿ ಏತದ ಅಮೃತಂ ಅಂತ ಹೀಗೆಲ್ಲ ಈ ಅಮೃತದ ಬಗ್ಗೆ ಬಂದಿದೆ. ಅಲ್ಲಿಯೂ ಅಮೃತ ಅಂತ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಅಮೃತ ಅಂತ ಬಂದಿದೆ, ಇಲ್ಲಿಯೂ ಕೂಡ ಅಮೃತ ಅಂತ ಹೀಗೆ ಬಂದಿದೆ. ಸಚ ಯಸ್ಯ ಪೃಥ್ವೀ ಶರೀರಂ ಇತ್ಯಾದಿನ ಸರ್ವಾತ್ಮಕತ್ವಾತ್ ಪ್ರಕೃತಿ ತಜ್ಜೀವೋ ವಾ ಯುಕ್ತಃ. ಸರಿ, ಆ ಪೃಥ್ವಿಯಲ್ಲಿ ಒಳಗಿರುವಂಥವನು ಯಾರು ಅಂತ ಈಗ ಒಂದು ಪ್ರಶ್ನೆ ಬರ್ತದೆ. ಈ ಪೃಥ್ವಿ ಒಳಗಿದ್ದವನು ಯಾರು ಅಂತ ಈಗ ಪ್ರಶ್ನೆ ಬಂದಾಗ ಭಗವಂತನನ್ನೇ ಅಂತರ್ಯಾಮಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಆ ಪೃಥ್ವಿ ಶರೀರಂ ಅಂತ ಬಂದಿದೆಯಲ್ಲ, ಭಗವಂತನಿಗೆ ಪಾರ್ಥಿವ ಶರೀರ ಎಲ್ಲಿದೆ? ಪಾರ್ಥಿವ ಶರೀರ ಆತನಿಗಿಲ್ಲ. ಸ್ವರೂಪಭೂತವಾಗಿ ಪಾರ್ಥಿವ ಶರೀರವೂ ಇಲ್ಲ, ಜೀವ ಸ್ವರೂಪವೂ ಒಂದು ಪಾರ್ಥಿವ ಅಲ್ಲ. ಜೀವರದೇ, ನಮ್ಮಂತ ಸಾಮಾನ್ಯ ಜೀವರದೇ ಸ್ವರೂಪಭೂತ ಶರೀರ ಅನ್ನೋದು ಪಾರ್ಥಿವ ಅಲ್ಲ. ಇನ್ನ ಆ ಭಗವಂತನ ಸ್ವರೂಪ ಶರೀರ ಅಂತ ಅನ್ನೋದು ಪಾರ್ಥಿವ ಆಗೋದು ಹೇಗೆ? ಮತ್ತೆ ಅವನೇನಾದ್ರು ನಮ್ಮಂತೆ ಹುಟ್ಟಿ ಬಂದಿದ್ದಾನೆ? ನಮ್ಮಂಥ ಜೀವರಿಗೆ ಪಾರ್ಥಿವ ಶರೀರ ಸ್ವರೂಪಭೂತವಾದಿಲ್ಲದೆ ಹೋದ್ರೂ ಕೂಡ ಪ್ರಾರಬ್ಧ ಕರ್ಮದಿಂದಾಗಿ ಪಾರ್ಥಿವ ಶರೀರ ಬರ್ತಿರ್ತದೆ, ಅದು ಸರಿಯಲ್ಲ. ಆದ್ರೆ ಅವನಿಗೆ ನಮ್ಮಂತೆ ಪ್ರಾರಬ್ಧ ಕರ್ಮಾನುಸಾರ ಹುಟ್ಟು ಕೂಡ ಇಲ್ಲ. ಆದ್ರಿಂದ ಪಾರ್ಥಿವ ಶರೀರ ಮೂಲತಃನೂ ಇಲ್ಲ, ಕರ್ಮಕ್ಕನುಸಾರವಾಗಿ ಬರುವುದೂ ಇಲ್ಲ. ಆದ್ರಿಂದ ಯಶ ಪೃಥ್ವಿ ಶರೀರಂ, ಪೃಥ್ವಿ ಅವನಿಗೆ ಶರೀರ, ಜಲ ಶರೀರ ಅಂತ ಹೀಗೆಲ್ಲ ಬಂದಿದೆ, ಆಕಾಶ ಶರೀರ ಅಂತ ಹೇಳಿ. ಸರ್ವಾತ್ಮಕತ್ವ, ಸರ್ವಾತ್ಮಕ ಅಂತ ಅವನು ವರ್ಣನೆ ಮಾಡಿದ್ದಾರೆ ಅಲ್ಲಿ ಕೊನೆಗೆ. ಇಷ್ಟೆಲ್ಲ ಬಂದಿರುವುದರಿಂದ ಪ್ರಕೃತಿ ತಜ್ಜೀವೋವಾ ಯುಕ್ತ, ಒಂದಾಗಲಿ ಪ್ರಕೃತಿ ಆಗಬೇಕು ಅಥವಾ ತಜ್ಜೀವ, ಆ ಪ್ರಕೃತಿಯ ಜಡ ಪ್ರಕೃತಿಯ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ, ಹೀಗೆ ಯಾರು ಆಗಬೇಕು. ಹೊರತು ಈ ಪರಮಾತ್ಮ ಅಂತೂ ಆಗೋದೇ ಇಲ್ಲ. ನಹಿ ವಿಷ್ಣು ಪೃಥ್ವಿಯಾದಿ ಶರೀರತ್ವ ಅಂಗೀಕ್ರಿಯತೆ. ವಿಷ್ಣುವಿಗಂತೂ, ಭಗವಂತನಿಗಂತೂ ಆ ಪೃಥ್ವಿಯಾದಿ ಶರೀರತ್ವ ಅಂತ ಅನ್ನೋದು ಬರೋದಿಲ್ಲ. ಪೃಥ್ವಿ ಅವನಿಗೆ ಶರೀರ ಅಲ್ವೇ ಅಲ್ಲ. ಆದ್ರಿಂದ ಇತ್ಯತಃ ಹೀಗೊಂದು ಪ್ರಶ್ನೆ ಬಂದಾಗ ಆವಾಗ ಅಂತರ್ಯಾಮಿ ಅಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ಅಂತ ಹೀಗೆ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿ ಭಾಷ್ಯದ ಅರ್ಥ ಮಾತ್ರ ನನಗೆ ಸುಮ್ಮನೆ ಸೂಕ್ಷ್ಮವಾಗಿ ಹೇಳಿದೆ ಅಷ್ಟೆ. ಅದಕ್ಕೆ ಅರ್ಥ ಏನು? ಪೃಥ್ವಿ ನವೇದ ಯಹ ಪೃಥಿವ್ಯಾ ಅಂತರಹ ಅಂತ ಹೀಗೆಲ್ಲ ಬಂದಿದೆ. ಅವನು ಪೃಥ್ವಿಗಿಂತ ಭಿನ್ನ, ಪೃಥ್ವಿಗೆ ಅವನ ಬಗ್ಗೆ ಗೊತ್ತಿಲ್ಲ ಅಂತ ಬಂದಿದೆ. ಹೀಗೆಲ್ಲ ಬಂದಿರೋದ್ರಿಂದ ಅಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ವಿಷ್ಣುರೇವ ಅಂತರ್ಯಾಮಿ. ಒಳಗೆ ಅಧಿದೈವ ಅನ್ನೋದನ್ನ ಮುಂದೆ ಹೇಳ್ತೇನೆ. ಒಳಗೆ ಅಂತರ್ಯಾಮಿ ಆದವನ ಬಗ್ಗೆನೇ ಬಂದಿದೆ. ನಹಿ ವಿಷ್ಣು ನತೇ ವಿಷ್ಣು ಜಾಯಮಾನವನ ಜಾತಃ ಅಂತ ಋಗ್ವೇದದ ಮಾತಿದೆ. ಈಗ ಹುಟ್ಟಿದವನು, ಹಿಂದೆ ಇದ್ದವನು, ಇವ್ರು ಯಾರೂ ಕೂಡ ನಿನ್ನ ಬಗ್ಗೆ ಏನನ್ನೂ ತಿಳಿದವರಲ್ಲ ಅಂತ ಹೀಗೆಲ್ಲ ಬಂದಿದೆ. ಆದ್ರಿಂದ ಯಾವ ಭೂತಕ್ಕೂ ಕೂಡ
ಈ ಬ್ರಹ್ಮ ಮೊದಲಾದ ಯಾವ ಧರ್ಮಕ್ಕೂ ಮತ್ತು ಯಾವ ಜೀವಕ್ಕೂ ಯಾವ ತತ್ವಕ್ಕೂ ಅವನ ಬಗ್ಗೆ ಪೂರ್ಣವಾಗಿ ಗೊತ್ತಿಲ್ಲ. ಯಾಕೆಂದ್ರೆ ಅವನು ಎಲ್ಲವನ್ನೂ ಮೀರಿದವನು. ಯಹ ಅತಃ ಅಶ್ರುತಃ ಅಗತಃ, ಪೂರ್ಣವಾಗಿ ಕೇಳಲ್ಪಟ್ಟವನಲ್ಲ, ಪೂರ್ಣವಾಗಿ ತಿಳಿಯಲ್ಪಟ್ಟವನಲ್ಲ, ನೋಡಲ್ಪಟ್ಟವನಲ್ಲ. ಸರ್ವೇಷಾಂ ಭೂತಾನಾಂ ಆಂತರಃ ಪುರುಷಃ, ಇದು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲೂ ಕೂಡ ಹೀಗೆ ಬಂದಿದೆ. ಆದ್ದರಿಂದ ಇಲ್ಲಿ ಎಲ್ಲಾ ಕಡೆಯೂ ಕೂಡ ಪ್ರತಿಪಾದಿತನಾದವನು ವಿಷ್ಣುವೇ ಆಗಬೇಕು ಅಂತ ಅದರ ತಾತ್ಪರ್ಯ. ಪೂರ್ವಪಕ್ಷ ಮಾಡುವ ದೃಷ್ಟಿಯಲ್ಲಿ ಸರ್ವಾತ್ಮಕವಾದ್ದರಿಂದ ಆ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯವಾದ ಯಾವುದು? ಒಂದಾ ಪ್ರಕೃತಿ ಆಗಬೇಕು. ಆ ಪ್ರಕೃತಿಗಂತೂ ಜಡವಾದ ಶರೀರ ಇದ್ದೇ ಇದೆ, ಜಡವಾದ ಸ್ವರೂಪ ಇದೆ. ಶರೀರ ಅಂತ ಸ್ವರೂಪ ಅಂತ ಅರ್ಥ. ಅಥವಾ ಅದರ ಅಭಿಮಾನಿಯಾದಂತಹ ಒಂದು ದೇವತೆ, ಅದಕ್ಕೆ ಆ ದೇವತೆಗೆ ಸ್ವರೂಪಭೂತವಾದ ಪ್ರಾಕೃತ ಶರೀರ ಇಲ್ಲ, ಆದರೆ ಬಾಹ್ಯ ಶರೀರ, ಅದು ಪ್ರಾಕೃತವಾದ ಶರೀರ ಬಂದಿರಬಹುದು ಉಳಿದ ದೇವತೆಗಳಿಗೆ. ಆದ್ರಿಂದ ಒಂದ ಪ್ರಕೃತಿ ಆಗಬೇಕು ಅಥವಾ ಜೀವ ಆಗಬೇಕು ಅಂತ ಪೂರ್ವ ಪಕ್ಷ ಮಾಡುವ ಪ್ರಶ್ನೆ. ಈ ಅಂತರ್ಯಾಮಿ ಯಜದೇವಾದೀಶು ತದ್ಧರ್ಮ ವಿಪದೇಶಾತ್ ಇಂತಿ ಸೂತ್ರ ಏನಿದೆ, ಇದಕ್ಕೆ ಆಚಾರ್ಯ ಭಾಷ್ಯ ಬರೆದಿದ್ದಾರಲ್ಲ, ಯತ್ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಃ ಅಂತ ಇಷ್ಟು ದೀರ್ಘವಾದ ಉಪನಿಷತ್ತಿನ ವಾಕ್ಯ ಇದೆ. ಬೃಹದಾರಣ್ಯಕ ಉಪನಿಷತ್ತಿನ ಆ ವಾಕ್ಯ ಅಲ್ಲಿ ಕಂಡು ಬರ್ತದೆ. ಅದು ಈ ಯಾಜ್ಞವಲ್ಕ್ಯರು ಉದ್ದಾಲಕನಿಗೆ ಹೇಳಿದಂಥ ಮಾತು. ಈಗ ತತ್ವಪ್ರಕಾಶಕ ಪುಸ್ತಕ ನಾವೇನು ನೋಡ್ತಿದ್ದೀವಿ, ಅಲ್ಲಿ ಆ ಇಡೀ ವಾಕ್ಯ ಕಂಡು ಬರ್ತದೆ. ಇದಾದ್ಮೇಲೆ ಮತ್ತೆ ಜಲ, ಅದಾದ್ಮೇಲೆ ಆಕಾಶ ಇತ್ಯಾದಿಗಳ ಬಗ್ಗೆ ಬರ್ತದೆ. ಆದ್ರೆ ಗೋವಿಂದಾಚಾರ್ಯರು ಮುದ್ರಿಸಿದ ಪುಸ್ತಕದಲ್ಲಿ ಅಷ್ಟು ದೀರ್ಘವಾದ ವಾಕ್ಯ ಇಲ್ಲ. ಯತ್ ಪೃಥಿವ್ಯಾಂ ತಿಷ್ಠನ್ ಇತ್ಯಾದ್ಯಂತರ್ಯಾಮಿ ಉಚ್ಯತೆ. ನೋಡಿ, ಇಷ್ಟು ಮಾತ್ರ ಇದೆ. ಸಾಮಾನ್ಯವಾಗಿ ಆಚಾರ್ಯ ಏನ್ ಮಾಡ್ತಾರಂದ್ರೆ, ಇದು ಗೋವಿಂದಾಚಾರ್ಯ ಅಭಿಪ್ರಾಯ, ನನಗೂ ಕೂಡ ಇಲ್ಲಿ ಈ ಮಟ್ಟಿಗೆ ಸ್ವೀಕಾರಕ್ಕೆ ಯೋಗ್ಯನೇ. ಯತ್ ಪೃಥಿವ್ಯಾಂ ತಿಷ್ಠನ್ ಅದು ಇಡೀ ವಾಕ್ಯವನ್ನ ಆಚಾರ್ಯ ಬರಿಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ಬ್ರಹ್ಮಸೂತ್ರ ಭಾಷ್ಯ, ತತ್ವಪ್ರಕಾಶಿಕ, ತತ್ವಪ್ರದೀಪ ಇನ್ನು ಓದಲಿಕ್ಕೆ ಕೂತವರು ಆಚಾರ್ಯ ದೃಷ್ಟಿಯಲ್ಲಿ ನಾವು ಅದು ಫೇಲ್ ಆಗಿದ್ದೀವಿ, ಅದು ವಿಷಯ ಬೇರೆ. ಬೃಹದಾರಣ್ಯಕ ಮೊದಲಾದ ಉಪನಿಷತ್ತುಗಳನ್ನು ಓದಿ ಬಂದವರೇ ಕೂತಿರ್ತಾರೆ. ಆದ್ರಿಂದ ಇಡೀ ವಾಕ್ಯವನ್ನು ಆಚಾರ್ಯ ಕೋಟ್ ಮಾಡಬೇಕಾದ ಅಗತ್ಯ ಇಲ್ಲ. ಹಾಗೆ ಅವರು ಹಿಂದೆ ಎಂದೂ ಕೂಡ ಕೋಟ್ ಮಾಡೋದಿಲ್ಲ, ತುಂಬಾ ಸಂಕ್ಷಿಪ್ತವಾಗಿ ಕೋಟ್ ಮಾಡಿರ್ತಾರೆ ಅಷ್ಟೇ. ಅದರಿಂದ ಯತ್ ಪೃಥಿವ್ಯಾಂ ತಿಷ್ಠನ್ ಅಂತ ಇಷ್ಟು ಹೇಳಿಬಿಟ್ರೆ ಅದು ಬೃಹದಾರಣ್ಯಕದಲ್ಲಿ ಎಲ್ಲಿ ಬಂದಿದೆ, ಅದು ಪೂರ್ತಿ ವಾಕ್ಯ ಏನು ಅಂತ ಅನ್ನೋದು ಕೇಳುಗರಿಗೆ ಗೊತ್ತಾಗೇ ಆಗ್ತದೆ. ಆದ್ರಿಂದ ಆಚಾರ್ಯ ಅಷ್ಟೆಲ್ಲ ಪ್ರಯೋಗ ಮಾಡೋದಿಲ್ಲ. ಇದು ಒಂದು ವಿಚಾರ. ಇನ್ನೊಂದು, ಇತ್ಯಾದಿನ ಅಂತರ್ಯಾಮಿ ಉಚ್ಯತೆ ಅಂತಿದೆ, ತೃತೀಯ ವಿಭಕ್ತಿ ಇದೆ ಅಲ್ಲಿ. ತ್ರಿವಿಕ್ರಮ ಪಂಡಿತರ ವಾಕ್ಯದಲ್ಲಿ, ಭಾಷ್ಯದ ತ್ರಿವಿಕ್ರಮ ಪಂಡಿತರ ಪಾಠ ಮತ್ತೆ ಋಷಿಕೇಶ ತೀರ್ಥರ ಪಾಠಕ್ಕನುಸಾರವಾಗಿ ಇತ್ಯಾದಿ ಅಂತರ್ಯಾಮಿ ಉಚ್ಯತೆ ಅಂತಿದೆ. ಇತ್ಯಾದಿನ ಅಂತಲ್ಲಿ ಆ ತೃತೀಯ ವಿಭಕ್ತಿ ಇಲ್ಲ, ಇತ್ಯಾದಿ ಅಂತ ಅಷ್ಟೇ ಪ್ರಥಮ ವಿಭಕ್ತಿ ಇದೆ. ಆ ಇತ್ಯಾದಿ ಅನ್ನುವುದಕ್ಕೆ ಇತ್ಯಾದಿನ ಅಂತ ಅರ್ಥ ಮಾಡಬೇಕು ಅಂತ ಹೀಗೆ ತ್ರಿವಿಕ್ರಮ ಪಂಡಿತರು ಬರೆದಿದ್ದಾರೆ. ತತ್ವ ಪ್ರದೀಪ ಇದೆ. ಇತ್ಯಾದಿ ಇತಿ ಪ್ರಥಮ ತೃತೀಯಾರ್ಥೆ ಸಪ್ತಮ್ಯರ್ಥೇವ ಅಂತ ತತ್ವ ಪ್ರದೀಪ ಇದೆ. ಆಚಾರ್ಯರು ತತ್ವ ಪ್ರದೀಪದಕ್ಕನುಸಾರವಾಗಿ, ಋಷಿಕೇಶ ತೀರ್ಥರ ಪಾಠಕ್ಕನುಸಾರವಾಗಿ ಕೂಡ ಆಚಾರ್ಯರು ಇತ್ಯಾದಿ ಅಂತ ಅಷ್ಟೇ ಪ್ರಯೋಗ ಮಾಡಿದ್ದಾರೆ. ಹಾಗಾದ್ರೆ ಇತ್ಯಾದಿ ಅನ್ನೋ ಪ್ರಥಮ ವಿಭಕ್ತಿಗೆ ಏನ್ ಅರ್ಥ ಅಂದ್ರೆ, ಅದಕ್ಕೆ ಇತ್ಯಾದಿನ ಅಂತ ತೃತೀಯ ವಿಭಕ್ತಿ ಅರ್ಥ ಇಟ್ಕೊಳ್ಳಿ, ಅಥವಾ ಸಪ್ತಮಿ ವಿಭಕ್ತಿ ಅರ್ಥ ಇಟ್ಕೊಳ್ರಿ. ಆದ್ರಿಂದ ಈ ಎಲ್ಲ ವಾಕ್ಯದ ಮೂಲಕ ಈ ಒಂದು ಪ್ರಕರಣದಲ್ಲಿ ಅಂತ ಅರ್ಥ ಬರ್ತದೆ. ಅದರಿಂದ ಇಡೀ ವಾಕ್ಯ ಇಲ್ಲ ಅನ್ನೋದು ಒಂದು ವಿಷಯ, ಇತ್ಯಾದಿ ಅಂತ ಮಾತ್ರ ಇದೆ ಅನ್ನೋದು ಇನ್ನೊಂದು ವಿಷಯ. ಇದರಲ್ಲಿ ಇವಿಷ್ಟು ಗೋವಿಂದಾಚಾರ್ಯ ಪ್ರತಿಪಾದನೆ ಮಾಡಿರುವ ಈ ಇಷ್ಟು ವಿಷಯದಲ್ಲಿ ಯತ್ ಪೃಥಿವ್ಯಾಂ ತಿಷ್ಠನ್ ಅಲ್ಲಿಂದ ಹಿಡಿದು ಏಷತೆಯ ಅಂತರ್ಯಾಮಿ ಅಮೃತ ಅನ್ನೋ ಇಡೀ ವಾಕ್ಯವನ್ನು ಆಚಾರ್ಯ ಏನು ಕೋಟ್ ಮಾಡಿರೋ ಸಾಧ್ಯತೆ ಇಲ್ಲ, ಅದನ್ನು ನಾನು ಒಪ್ತೇನೆ. ಆದ್ರೆ ಇತ್ಯಾದಿ ಮತ್ತು ಇತ್ಯಾದಿನ ಅಂತ ಏನಿದೆಯಲ್ಲ, ಅದು ಋಷಿಕೇಶ ತೀರ್ಥರು ಹೇಳಿದ್ದೇ ಸರಿ, ತ್ರಿವಿಕ್ರಮ ಪಂಡಿತರು ಹೇಳಿದ್ದೇ ಸರಿ ಅಂತ ನನಗೆ ಒಪ್ಲಿಕ್ಕೆ ಮನಸ್ಸಿಲ್ಲ. ನೀವು ಹೇಗೆ ಒಪ್ತೀರಿ ಅನ್ನೋದು ನಿಮಗೆ ಬಿಟ್ಟದ್ದು. ನನ್ನ ಅಭಿಪ್ರಾಯವನ್ನು ನೀವೇನು ಸ್ವೀಕಾರ ಮಾಡಬೇಕಾಗಿಲ್ಲ. ಋಷಿಕೇಶ ತೀರ್ಥರ ಪಾಠ ಮತ್ತೆ ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ತಗೊಂಡಿರೋ ಪಾಠ ಅವೆಲ್ಲ ಬಹುಮಟ್ಟಿಗೆ ಶುದ್ಧವಾದ ಪಾಠಗಳೇ. ಆದ್ರೆ ಅಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳಿದೆ ಅಂತ ಗೋವಿಂದಾಚಾರ್ಯ ಹಿಂದೆ ಕೆಲವು ಕಡೆ ಪ್ರತಿಪಾದನೆ ಮಾಡಿದ್ದಾರೆ. ಅದರಿಂದ ಇತ್ಯಾದಿ ಮತ್ತು ಇತ್ಯಾದಿನ ಅನ್ನೋದ್ರ ಬಗ್ಗೆ ಬಹಳ ವ್ಯತ್ಯಾಸ ಏನು ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದು ಅಕ್ಷರದಿಂದ ಆಚಾರ್ಯರ ಭಾಷ್ಯಕ್ಕೆ ಹೆಚ್ಚಿನ ವಿಸ್ತಾರ ಏನಾಗೋದಿಲ್ಲ, ಒಂದು ಅಕ್ಷರ ಕಡಿಮೆ ಇದ್ರೂ ಲೋಪವೂ ಏನಾಗೋದಿಲ್ಲ. ಆದ್ರೆ
ಆ ಇಡೀ ಉಪನಿಷತ್ತಿನ ಆ ವಾಕ್ಯವನ್ನ, ಪೃಥ್ವಿಗೆ ಸಂಬಂಧಪಟ್ಟಂತೆ ಇಡೀ ವಾಕ್ಯವನ್ನು ಆಚಾರ್ಯ ಕೋಟ್ ಮಾಡಿರೋ ಸಾಧ್ಯತೆ ಬಹಳ ಕಡಿಮೆ. ಇದಾದ್ಮೇಲೆ ಮುಂದೆ ಜಲದ ಬಗ್ಗೆ ಬರ್ತದೆ. ಅವೆಲ್ಲನೂ ಒಂದೊಂದನ್ನೇ ಅವ್ರು ಕೋಟ್ ಮಾಡಬೇಕಾಗಿಲ್ಲ. ಅಷ್ಟನ್ನು ನಾವು ತಿಳ್ಕೊಂಡು ಅಷ್ಟನ್ನು ಪೂರ್ತಿ ಅವ್ರು ಕೋಟ್ ಮಾಡಬೇಕಾಗಿಲ್ಲ. ಸ್ವಲ್ಪ ನೋಡಿದ್ರೆ ಉಳಿದವರೆಲ್ಲರಿಗೂ ತಿಳಿತದೆ. ಇದು ನನ್ನ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಭಾಷ್ಯ ನಾವು ನೋಡಿದ್ದೇವೆ. ಇದರ ತತ್ವ ಪ್ರಕಾಶಕ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.